ಹಾಯ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಒನ್ ಮೀಲ್ ಎ ಡೇ. ಸೊ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ದೇಶಗಳಲ್ಲಿ ಇದು ಬಹಳ ಫೇಮಸ್ ಆಗ್ತದೆ, ಇನ್ಕ್ಲೂಡಿಂಗ್ ಇಂಡಿಯಾನೂ ಕೂಡ. ಈ ಒನ್ ಮೀಲ್ ಎ ಡೇನಲ್ಲಿ ಏನೇನು ರಿಸಲ್ಟ್ಸ್ ಬರುತ್ತೆ ಮತ್ತು ವೆಯ್ಟ್ ಲಾಸ್ಗೆ ಇದು ಹೆಲ್ಪ್ ಆಗುತ್ತಾ, ಮತ್ತು ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ, ಇದೊಂದು ಮೇಜರ್ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಬಗ್ಗೆ ಇವತ್ತು ಮಾತಾಡೋಣ. ಮತ್ತು ಈ ವಿಡಿಯೋ ಸ್ವಲ್ಪ ಲೆಂತ್ ಆಗಿರುತ್ತೆ, ಯಾಕಂದ್ರೆ ಪೂರ್ತಿ ತಿಳ್ಕೊಳ್ಳೋದು ಇದನ್ನ ಮಾಡೋಕ್ಕೆ ಹೋಗಬೇಡಿ, ಇದರಿಂದ ತೊಂದರೆ ಆಗ್ಬೋದು, ಸರಿನಾ? ಸೊ ಮೊದಲನೇದಾಗಿ ಒನ್ ಮೀಲ್ ಎ ಡೇ ಅಂತ ಹೇಳಿದ್ರೆ ಹೆಸರಲ್ಲೇ ಹೇಳುವಾಗೆ ಒಂದೇ ಒಂದು ಟೈಮ್ 24 ಗಂಟೆಯಲ್ಲಿ ಊಟ ಮಾಡಬೇಕು. ಒಂದೇ ಒಂದು ಟೈಮ್, ಎನಿ ಪ್ರಿಫರಬಲ್ ಟೈಮ್, ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್, ಎನಿ ಟೈಮ್. ಬಟ್ 24 ಅವರ್ಸಲ್ಲಿ ಯಾವ್ದಾರ ಒನ್ ಟೈಮ್ನ ಚೂಸ್ ಮಾಡಬೇಕು, ಆ ಟೈಮಲ್ಲೇ ಮಾತ್ರ ಊಟ ಮಾಡಬೇಕು. ನೆಕ್ಸ್ಟ್ ಡೇನಲ್ಲೂ ಕೂಡ ಅದೇ ಟೈಮಲ್ಲೇ ಊಟ ಮಾಡಬೇಕು. ಎಕ್ಸಾಂಪಲ್, ಇವತ್ತು ಬೆಳಗ್ಗೆ 10 ಗಂಟೆ ನಾನು ಊಟ ಮಾಡಿದ್ರೆ 10 ರಿಂದ 11 ಗಂಟೆ ಒಳಗೆ ನಂದು ಒಂದು ಮೀಲ್ನ ಕಂಪ್ಲೀಟ್ ಮಾಡಿದ್ರೆ, ನಾಳೆ ಬೆಳಗ್ಗೆ 10 ಗಂಟೆ 11 ಗಂಟೆ ಒಳಗಡೆ ಒಂದು ಮೀಲ್ ಇಟ್ಕೋಬೇಕು. ಅಲ್ಲಿಯೂ ಕೂಡ ನಾನು ನೀರಿನ ಹೊರತಾಗಿ ಬಿಲೋ 20 ಕ್ಯಾಲೋರೀಸ್ ಒಳಗಡೆ ಇರುವಂಥ ಐಟಮ್ನ ಬಿಟ್ಟು ಬೇರೆ ಏನು ತಿನ್ನೋ ಹಾಗಿಲ್ಲ, ಕುಡಿಯೋ ಹಾಗಿಲ್ಲ, ಇನ್ಕ್ಲೂಡಿಂಗ್ ಸ್ಮೋಕಿಂಗ್, ಡ್ರಿಂಕಿಂಗ್, ಎನಿಥಿಂಗ್. ಸೊ ಇದು ಆ್ಯಕ್ಚುಲ್ ಕಾನ್ಸೆಪ್ಟ್. ಸರಿ, ಸೊ ಈ ಥರ ಮಾಡೋದಕ್ಕಿಂತ ಮುಂಚೆ ಇದು ಯಾವ ರೀತಿ ಫುಡ್ ಮೇಂಟೈನ್ ಮಾಡೋದಾದ್ರೆ, ಅಫ್ಕೋರ್ಸ್ ಇದರಲ್ಲಿ ಪ್ರೋಟೀನ್, ಫ್ಯಾಟ್, ಕಾರ್ಬ್ಸ್ ಮತ್ತು ಅಮಿನೋ ಆಸಿಡ್ಸ್ ಎಲ್ಲನೂ ಕೂಡ ಇನ್ಕ್ಲೂಡ್ ಆಗಿರಬಹುದು. ಏನು ಪ್ರಾಬ್ಲಮ್, ಇದರಲ್ಲಿ ನೀವು ಫಾಸ್ಟ್ ಫುಡ್, ಜಂಕ್ ಫುಡ್ ಎಲ್ಲನೂ ಕೂಡ ಆ್ಯಡ್ ಮಾಡ್ಕೋಬಹುದು. ಬೆಟರ್ ಆಪ್ಷನ್ ಇದರಲ್ಲಿ ಹೆಲ್ತಿ ಫುಡ್ನು ಕೂಡ ಚೂಸ್ ಮಾಡ್ಕೋಬಹುದು, ರೈಟ್? ಆ್ಯಂಡ್ ಇದರದ ಬೆನಿಫಿಟ್ಸ್ ಏನು ಅಂತ ಫಸ್ಟು ನಾರ್ಮಲ್ ಆಗಿ ನೋಡೋದಾದರೆ, ಇನ್ಕ್ರೀಸ್ಡ್ ಟೆಸ್ಟೋಸ್ಟೆರಾನ್ ಅಂದರೆ ಮೇಲ್ ಹಾರ್ಮೋನ್, ಅಂದರೆ ಯಾರು ಗಂಡಸರಿರ್ತಾರೋ ಸೊ ಅಂಥವ್ರಿಗೆ ಮೇಲ್ ಹಾರ್ಮೋನ್ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಸಿಗುತ್ತೆ, ಬಿಕಾಸ್ ಗ್ರೋತ್ ಹಾರ್ಮೋನ್ ರಿಲೀಸ್ ಆಗೋದ್ರಿಂದ. ಆ್ಯಂಡ್ ಸೆಕೆಂಡ್ ಥಿಂಗ್, ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ರಿಸರ್ಚ್ ಹೇಳುತ್ತೆ. ಈಗ ನಾನು ಏನು ಹೇಳ್ತಿದ್ದೀನೋ ಅದೆಲ್ಲ ರಿಸರ್ಚ್ ಆಧಾರದ ಮೇಲೆ, ನಂದು ಪರ್ಸನಲ್ ರಿಸರ್ಚ್ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಸೊ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಅಫ್ಕೋರ್ಸ್ ನಮ್ಮದು ಡೇ ಮೈಂಟೆನೆನ್ಸ್ ಕ್ಯಾಲರಿ ಬಂದು 1500 ಅಥವಾ 2000 ಕ್ಯಾಲರೀಸ್ ಇದ್ದರೆ ನಾವು ಎಷ್ಟೇ ಮ್ಯಾಕ್ಸಿಮಮ್ ಇಂಟೇಕ್ ಮಾಡೋದು 1000 ಕ್ಯಾಲರೀಸ್ ಅಷ್ಟೇ ಮಾಡೋಕ್ಕಾಗೋದು. ಇನ್ನು ರಿಮೈನಿಂಗ್ 1000 ಕ್ಯಾಲರೀಸ್ ನಾವು ಡಿಫಿಷಿಯಂಟ್ ಇರೋದ್ರಿಂದ ಸೊ ಆಬ್ವಿಯಸ್ಲಿ ಅದು ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗೇ ಆಗುತ್ತೆ. ಮೇ ಬಿ ಅದರಲ್ಲಿ ಫ್ಯಾಟ್ ಲಾಸ್ ಆಗಬಹುದು ಅಥವಾ ಮಸಲ್ ಲಾಸ್ ಕೂಡ ಆಗಬಹುದು. ಸೊ ಇದ್ರ ಬಗ್ಗೆ ಲಾಸ್ಟಲ್ಲಿ ಮಾತಾಡ್ತೀನಿ. ನೆಕ್ಸ್ಟ್ ಬಂದು ಇಮ್ಯೂನ್ ಸಿಸ್ಟಮ್ ಇನ್ಕ್ರೀಸ್ ಆಗುತ್ತೆ. ಹೌದು, ನಮ್ಮ ಬಾಡಿಲಿರುವಂಥ ಕೀಟೋನ್ಸ್ ತುಂಬ ಎಷ್ಟೋ ಮೆಕ್ಯಾನಿಸಮ್ಗಳು ನಡೆಯೋದ್ರಿಂದ, ಬಾಡಿಲಿರುವಂಥ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ಬಾಡಿಯಿಂದ ಈಚೆ ಹೋಗೋದ್ರಿಂದ ಸೊ ನಿಧಾನಕ್ಕೆ ಗುಡ್ ಬ್ಯಾಕ್ಟೀರಿಯಾಸ್ಗಳ ಸಂಖ್ಯೆ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇಮ್ಯೂನ್ ಸಿಸ್ಟಮ್ ಕೂಡ ಇನ್ಕ್ರೀಸ್ ಆಗುವ ಚಾನ್ಸಸ್ ಇರುತ್ತೆ. ಮತ್ತು ಎನ್ಹ್ಯಾನ್ಸಿಂಗ್ ಲ್ಯಾಂಗಿಟ್ಯೂಡ್. ಸೊ ಆಬ್ವಿಯಸ್ಲಿ ನಮ್ಮ ದೇಹದಲ್ಲಿರುವಂಥ ಆರ್ಗನ್ಸ್ಗಳು ಸ್ವಲ್ಪ ಅದ್ರ ಹೆಲ್ತ್ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಸ್ವಲ್ಪ ರೆಸ್ಟ್ ಕೊಡಬೇಕು. ಸೊ ನಾವು ಡೈಲಿ ಒನ್ ಟೈಮ್ ಊಟ ಮಾಡೋದ್ರಿಂದ ಸೊ ನಮ್ಮ ಬಾಡಿಗೆ ರೆಸ್ಟ್ ಸಿಗೋದ್ರಿಂದ ನಮ್ಮ ಆರ್ಗನ್ಸ್ಗಳದ್ದು ಏಜ್ ಚೆನ್ನಾಗಿರುತ್ತೆ. ಸೊ ಅದು ಚೆನ್ನಾಗಿದ್ದಾಗ ಆಬ್ವಿಯಸ್ಲಿ ನಮ್ಮದು ಏಜ್ ಕೂಡ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದರ ಅರ್ಥ ಏನು ವರ್ಷಾಂಗಟ್ಲೆ ಎಕ್ಸ್ಟ್ರಾ ಆಗಿಬಿಡಲ್ಲ, ಒಂದು ಸ್ವಲ್ಪ ಲೈಫ್ ಸ್ಪ್ಯಾನ್ ಜಾಸ್ತಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ನೆಕ್ಸ್ಟ್ ಬಂದು ಆಟೋಫ್ಯಾಜಿ. ಇದು ಬಹಳ ಇಂಪಾರ್ಟೆಂಟ್. ಈಗ ನಾನು ಅವಾಗಲೇ ಅದ್ರ ಬಗ್ಗೆನೇ ಹೇಳಿದ್ದೀವಿ. ಬಹಳ ಸಖತ್ ನಂಗೆ ಇಷ್ಟ ಆಗಿದೆ ಆಟೋಫ್ಯಾಜಿ. ಅಂದರೆ ನಮ್ಮ ಬಾಡಿಯಲ್ಲಿರುವಂತಹ ಡೆಡ್ ಸೆಲ್ಸ್ ಆಗಿರಲಿ ಅಥವಾ ಇನ್ಫ್ಲಮೇಷನ್ಗೆ ಕಾರಣ ಆಗಿರುತ್ತೋ ಬ್ಯಾಕ್ಟೀರಿಯಾಸ್ಗಳಾಗಿರಲಿ, ವೈರಸ್ಗಳಾಗಿರಲಿ, ಫಂಗಸ್ ಇನ್ಫೆಕ್ಷನ್ ಮಾಡೋದಿರುತ್ತೋ ಇನ್ಫೆಕ್ಟೆಡ್ ಬ್ಯಾಕ್ಟೀರಿಯಾಸ್ಗಳಾಗಿರಲಿ, ಇದೆಲ್ಲ ಬಾಡಿಯಿಂದ ಈಚೆ ಹೋಗಬೇಕು ಅಂತ ಹೇಳಿದ್ರೆ ಬಾಡಿ ಆಟೋಫ್ಯಾಜಿ ಆಗಬೇಕು. ಆ ಆಟೋಫ್ಯಾಜಿ ಸಿಸ್ಟಮ್ನ ಕ್ರಿಯೇಟ್ ಮಾಡಬೇಕಾದ್ರೆ ನಮ್ಮ ಬಾಡಿ ಆಲ್ವೇಸ್ ರೆಸ್ಟಿಂಗ್ ಟೈಮಲ್ಲಿ ಇರಬೇಕು. ಆಲ್ಮೋಸ್ಟ್ 23 ಅವರ್ಸ್ ರೆಸ್ಟಿಂಗಲ್ಲಿ ಇರೋದ್ರಿಂದ ಬಾಡಿನಲ್ಲಿ ಆಟೋಫ್ಯಾಜಿ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ಆ್ಯಕ್ಚುಲಿ ಓಲ್ಡ್ ಕ್ಲಾಸಿಕಲ್ ಜಪಾನೀಸ್ ಮೆಥಡ್. ಜಪಾನಲ್ಲಿ ಕೂಡ ಇದರಿಂದ ಆಟೋಫ್ಯಾಜಿಗೋಸ್ಕರ 1 ಮೀಲ್ ಎ ಡೇ, 2 ಮೀಲ್ ಎ ಡೇ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಹೀಗೆಲ್ಲ ಮಾಡಿದ್ದು ಉಂಟು. ನೆಕ್ಸ್ಟ್ ಬನ್ನಿ ರೆಡ್ಯೂಸ್ಡ್ ಸೈನ್ಸ್ ಆಫ್ ಏಜಿಂಗ್. ಅಂದರೆ ನಿಮ್ಮದು ಏಜ್ ಏನು ಹೆಲ್ತಿ ಏಜಿಂಗ್ ಅನ್ನೋದು ಇದರಿಂದ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾವು ಯಾವಾಗ ಅನ್ವಾಂಟೆಡ್ ತಿನ್ನೋಕ್ಕೆ ಶುರು ಮಾಡ್ತೀವೋ ಅವಾಗ ಆಬ್ವಿಯಸ್ಲಿ ಅದು ನಮ್ಮ ಬಾಡಿ ಮೇಲೆ ಇನ್ಫ್ಲಮೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯಾವಾಗ ನಾವು ಡೈಲಿ ಒನ್ ಟೈಮ್ ಊಟ ಮಾಡ್ತೀವೋ, ಅದು ಲಿಮಿಟಾಗಿ ಊಟ ಮಾಡ್ತೀವೋ, ಆಬ್ವಿಯಸ್ಲಿ ನಮ್ಮದು ಏಜಿಂಗ್ ಚೆನ್ನಾಗಿರೋದಕ್ಕೆ ಚಾನ್ಸಸ್ ಒಂದು ಲೆವೆಲ್ಗೆ ಖಂಡಿತ ಇದೆ. ನೆಕ್ಸ್ಟ್ ಬಂದು ಇದರಲ್ಲಿ ಮೇನ್ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಬೆಟರ್ ಡೈಜೆಸ್ಟಿವ್ ಸಿಸ್ಟಮ್ನ ನಾವು ಹೊಂದಬಹುದು. ಹೇಗೆ, ಯಾವಾಗ ನಮ್ಮ ಆರ್ಗನ್ಸ್ಗಳಿಗೆ ಲಿಮಿಟೇಷನ್ಸ್ ಇರುತ್ತೋ ಆ ಕೆಲಸದಲ್ಲಿ, ಡೈಜೆಸ್ಟ್ ಮಾಡೋ ಕೆಲಸ ಈಸೋಫೇಗಸಿಂದ ಒಳಗಡೆ ಹೋಗಬೇಕು, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಒಳಗಡೆ, ಪ್ಯಾಂಕ್ರಿಯಾಸ್, ಇನ್ಸುಲಿನ್ ಕೆಲಸ, ಸಣ್ಣ ಕರಳು, ದೊಡ್ಡ ಕರಳು, ಬ್ಲಾಡರ್ಸ್ಗಳು, ಕಿಡ್ನಿ, ಇದೆಲ್ಲ ಇಷ್ಟು ಕೆಲಸಗಳು ನಡೆಯೋದಕ್ಕೆ ನಮ್ಮ ಬಾಡಿಗೆ 3 ಟೈಮ್ 4 ಟೈಮ್ ನಾವು ದಿನ ಕೆಲಸ ಕೊಡ್ತಾಯಿದ್ವಿ.
ಬಟ್ ಈಗ ಅದರಿಂದ ನಾವು ಒನ್ ಟೈಮ್ಗೆ ಶಿಫ್ಟ್ ಆದಾಗ ಆಬ್ವಿಯಸ್ಲಿ ನಮ್ಮ ಆರ್ಗನ್ಸ್ಗಳು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಸ್ಪೆಷಲಿ ನಮ್ಮ ಗಟ್ ಸಿಸ್ಟಮ್, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಇದೆಯಲ್ಲ ಅಮೇಝಿಂಗ್ ಆಗಿ ವರ್ಕ್ ಆಗುತ್ತೆ. ಗುಡ್ ಬ್ಯಾಕ್ಟೀರಿಯಾಸ್ಗಳ ಸಂಖ್ಯೆ ಒಂದು ಲೆವೆಲ್ಗೆ ಚೆನ್ನಾಗಿ ಇಟ್ಕೊಳ್ಳೋಕ್ಕೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ರೆಡ್ಯೂಸ್ ಇನ್ಫ್ಲಮೇಷನ್. ಹೌದು, ಇದಂತೂ ಒಪ್ಪಲೇಬೇಕಾಗಿರೋ ವಿಷಯ. ಸೊ ಯಾವಾಗ ನಾವು 3 ಟೈಮ್ 4 ಟೈಮ್ ಊಟ ಮಾಡ್ತೀವೋ ಸಮ್ಟೈಮ್ಸ್ ನಾವು 100% ಹೆಲ್ತಿ ಫುಡ್ನ ತಿನ್ನೋದಕ್ಕೆ ಆಗೋ ಚಾನ್ಸಸ್ ಖಂಡಿತ ಇಲ್ಲ. ಸೊ ಅವಾಗ ಏನಾಗುತ್ತೆ, ಕೆಲವೊಂದಷ್ಟು ಬೇಡದೇ ಇರುವಂಥ ಕಂಟೆಂಟ್ಸ್ಗಳು ನೀರಿನ ಮುಖಾಂತರ, ಫುಡ್ ಮುಖಾಂತರ ಬಾಡಿಗೆ ಸೀದಿ ಇನ್ಫ್ಲಾಮೇಟ್ ಆಗುವಂಥ ಚಾನ್ಸಸ್ನ ಇದನ್ನು ತಡಿಬಹುದು. ಬಿಕಾಸ್ 3-4 ಮೀಲಿಂದ ನಾವು 1 ಮೀಲ್ಗೆ ಬಂದಾಗ ಆಬ್ವಿಯಸ್ಲಿ ಇದ್ರ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಇದು ಕೂಡ ಒಂದು ಅಡ್ವಾಂಟೇಜಸ್. ನೆಕ್ಸ್ಟ್ ಬಂದು ಇನ್ಸುಲಿನ್ ಸೆನ್ಸಿಟಿವ್, ಎನ್ಹ್ಯಾನ್ಸ್ ಇನ್ಸುಲಿನ್ ಸೆನ್ಸಿಟಿವ್. ಅಂದರೆ ನಾವೀಗ 3 ಟೈಮ್ ಊಟ ಮಾಡಿದ್ರೆ ಅಥವಾ 4 ಟೈಮ್ ಊಟ ಮಾಡಿದ್ರೆ ಅಥವಾ ಯಾವಾಗಾದ್ರೂ ಊಟ ಮಾಡ್ತಿದ್ರೆ ನಾವು ಯಾವಾಗ ಊಟ ಮಾಡ್ತೀವಿ ನಮ್ಮ ಬಾಡಿ ಒಳಗೆ ಹೋಗಿದ ತಕ್ಷಣ ಇನ್ಸುಲಿನ್ ಸ್ಪೈಕ್ ಆಗ್ತಾ ಇರುತ್ತೆ ಪ್ಯಾಂಕ್ರಿಯಾಸಿಂದ. ಸೊ ಇನ್ಸುಲಿನ್ದು ಕೆಲಸ ಈ ನಮ್ಮ ಬಾಡಿಲಿ ಬರುವಂಥ ಫುಡ್ನ ಅದು ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ನೀವು ಯುಟಿಲೈಸ್ ಮಾಡ್ಕೊಂಡಿಲ್ಲ ಅಂದರೆ ಅದನ್ನ ಫ್ಯಾಟಾಗಿ ಕನ್ವರ್ಟ್ ಮಾಡುತ್ತೆ. ಮತ್ತು ಅದು ಫ್ಯಾಟ್ ಜಾಸ್ತಿ ಆಗ್ತಾ ಅದು ಬೇರೆ ಬೇರೆ ಟೈಪ್ ಡಯಾಬಿಟಿಸ್ ಬರೋ ಚಾನ್ಸಸ್ಗಳೆಲ್ಲೂ ಜಾಸ್ತಿ ಇರುತ್ತೆ. ಸೊ ಯಾವಾಗ ನಾವು 3 ಟೈಮ್ಸ್ 4 ಟೈಮ್ಸಿಂದ ಒಂದೇ ಒಂದು ಮೀಲ್ಗೆ ಬರ್ತೀವೋ ಸೊ ಇದ್ರ ಕೆಲಸ ಭಾಳ ಕಮ್ಮಿ ಆಗುತ್ತೆ. ಭಾಳ ಅಂದರೆ ಬಹಳ ಕಮ್ಮಿ ಆಗುತ್ತೆ. ಯಾವಾಗ ಇನ್ಸುಲಿನ್ದು ಕೆಲಸ ಕಡಿಮೆ ಇರುತ್ತೋ ಅವಾಗ ಆಬ್ವಿಯಸ್ಲಿ ಗ್ರೋತ್ ಹಾರ್ಮೋನ್ ಜಾಸ್ತಿ ರಿಲೀಸ್ ಆಗುತ್ತೆ. ಈ ಗ್ರೋತ್ ಹಾರ್ಮೋನ್ ಜಾಸ್ತಿ, ಇದು ಬೇಕಾದ್ರೆ ಪಾಯಿಂಟ್ ನೀವು ನೋಟ್ ಮಾಡ್ಕೊಳ್ಳಿ, ಗ್ರೋತ್ ಹಾರ್ಮೋನ್ ಜಾಸ್ತಿ ರಿಲೀಸ್ ಆಗ್ತಿದ್ರೆ ಇದು ನಿಮ್ಮ ಬಾಡಿಗೆ ತುಂಬ ಒಳ್ಳೆಯದು. ನಿಮ್ಮ ಟೆಸ್ಟೋಸ್ಟೆರೋನ್ ಹಾರ್ಮೋನ್ ಇನ್ಕ್ರೀಸ್ ಆಗೋದಕ್ಕೆ ಮೇಲ್ಸ್ಗಾಗಿದ್ದರೆ, ಹಾಗೆ ಲೇಡೀಸ್ ಆಗಿದ್ರೆ ಈಸ್ಟ್ರೋಜನ್ ಪ್ರೊಜೆಸ್ಟೆರೋನ್ ಹಾರ್ಮೋನ್ ಚೆನ್ನಾಗಿ ಆಗೋದಕ್ಕೆ, ನಿಮ್ಮ ಹೇರ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಗೋಕ್ಕೆ, ನಿಮ್ಮ ಹಾರ್ಮೋನಲ್ ಫಂಕ್ಷನ್ಸ್ಗಳೆಲ್ಲ ಏನಿದೆಯೋ ಅದೆಲ್ಲ ಚೆನ್ನಾಗಿ ಆಗೋದಕ್ಕೆ ಆಬ್ವಿಯಸ್ಲಿ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಇದು ನನಗಿಷ್ಟ ಆಗಿರೋಂತಹ ಒಂದು ಫೇವ್ರೆಟ್ ಪಾಯಿಂಟ್ ಇದು. ಸೊ ಇನ್ಸುಲಿನ್ ಸೆನ್ಸಿಟಿವಿಟಿ, ಸೊ ಇದನ್ನು ನೀವು ಮೇಂಟೈನ್ ಮಾಡ್ಬೋದು. ಮತ್ತು ಈ ಥರ ಮಾಡೋದ್ರಿಂದ ಆಬ್ವಿಯಸ್ಲಿ ನಿಮ್ಮದು ಶುಗರ್ ಲೆವೆಲ್ ಏನೋ ಒಂಚೂರು ಜಾಸ್ತಿ ಇದ್ರೂ ಕೂಡ ಅದು ಕೂಡ ಕಡಿಮೆ ಆಗೋದ ಚಾನ್ಸಸ್ ಇದರಲ್ಲಿ ಇದೆ. ಮತ್ತು ಆಬ್ವಿಯಸ್ಲಿ ವೆಯ್ಟ್ ಲಾಸ್, ನಾನು ಆಗಲೇ ಹೇಳಿದಂಗೆ ಇದು ವೆಯ್ಟ್ ಲಾಸ್ ಖಂಡಿತ ಆಗುತ್ತೆ. ನೆಕ್ಸ್ಟ್ ಬಂದು ರೆಡ್ಯೂಸ್ಡ್ ಬ್ಲಡ್ ಪ್ರೆಷರ್, ಅಂದರೆ ನಿಮ್ಮದು BP ಏನಾದರೂ ಇನ್ಕ್ರೀಸ್ ಆಗಿದ್ರೆ ಅದನ್ನು ಕೂಡ ಕಡಿಮೆ ಆಗೋದು ಕೂಡ ಚಾನ್ಸಸ್ ಖಂಡಿತ ಇದೆ. ನೆಕ್ಸ್ಟ್ ಬಂದು ಹಾರ್ಟ್ ಹೆಲ್ತ್. ಯಾವಾಗ ನಿಮ್ಮ ಬಾಡಿಲಿ ಇರುವಂತಹ ಲಿವರಲ್ಲಿ ಡೆಪಾಸಿಟ್ ಆಗೋಂಥ ಫ್ಯಾಟ್ ಕಡಿಮೆ ಆಗ್ತಾ ಇರುತ್ತೋ ಆ್ಯಂಡ್ LDL ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಕಡಿಮೆ ಆಗ್ತಿರುತ್ತೋ ಸೊ ನಿಮ್ಮದು ಹಾರ್ಟ್ ಪ್ರಾಬ್ಲಮ್ ಬರುವಂಥ ರಿಸ್ಕ್ಸ್ ಭಾಳ ಕಡಿಮೆ ಇರುತ್ತೆ. ಭಾಳ ಅಂದರೆ ಭಾಳ ಕಡಿಮೆ ಇರ್ತದೆ. ಸೊ ಅವಾಗ ಏನಾಗುತ್ತೆ, ಕಾರ್ಡಿಯಾಕ್ ಅರೆಸ್ಟ್ ಆಗಿರಲಿ ಅಥವಾ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ಗಳಾಗಿರಲಿ ಬರುವಂಥ ಚಾನ್ಸಸ್ ತುಂಬ ನೆಗ್ಲೆಕ್ಟ್. ಆ್ಯಂಡ್ ನೆಕ್ಸ್ಟ್ ಬಂದು ಸೇವ್ ಮನಿ. ಆಬ್ವಿಯಸ್ಲಿ ನೀವು 3 ಟೈಮ್ 4 ಟೈಮ್ ಊಟ ಮಾಡ್ತಿದ್ರೆ ನಿಮ್ಮ ದುಡ್ಡು ಖಂಡಿತ ಪೋಲ ಆಗುತ್ತೆ. ನೀವು ಮನೆ ಊಟ ಮಾಡೋದಷ್ಟೇ, ಹೋಟೆಲ್ ಊಟ ಮಾಡೋದಷ್ಟೇ, ಜಂಕ್ ಫುಡ್ ಮಾಡಿರೋ, ಫಾಸ್ಟ್ ಫುಡ್ ಮಾಡಿರೋ, ಯಾವ ಫುಡ್ ತಿಂದ್ರೂ ಕೂಡ ದುಡ್ಡು ಎಕ್ಸ್ಪೆನ್ಸ್ ಆಗೇ ಆಗುತ್ತೆ. ಸೊ ಹಂಗಾಗಿ ಆಬ್ವಿಯಸ್ಲಿ ನೀವು ಮನಿನ ಕೂಡ ಸೇವ್ ಮಾಡಬಹುದು. ಇದು ಒಂದು ಮೇಜರ್. ಇದೆಲ್ಲ ಇನ್ನೂ ಕೂಡ ಇದೆ, ಇನ್ನೂ ಕೂಡ ಒಂದು ಮಸಲ್ಸ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನನಗೆ ಅಷ್ಟು ಒಪ್ಪಲ್ಲ ಈ ಮಾತನ್ನ. ಓಕೆ, ಸೊ ಇಷ್ಟೊತ್ತು ಇದ್ರ ಬಗ್ಗೆ ನಾವು ಅಡ್ವಾಂಟೇಜಸ್ ಬಗ್ಗೆ ಮಾತಾಡಿದ್ವಿ. ಸೊ ಈಗ ಡಿಸ್ಅಡ್ವಾಂಟೇಜಸ್ ಬಗ್ಗೆ ಮಾತಾಡೋಣ. ಸೊ ಈ ಥರ ಮಾಡೋದ್ರಿಂದ ನಮ್ಮ ಬಾಡಿಗೆ 1 ಗ್ರಾಮ್ ನಾವು ಎಷ್ಟು ತೂಕ ಇದೀವೋ ಅಷ್ಟು ಗ್ರಾಮ್ನಷ್ಟು ಪ್ರೋಟೀನ್ ಕೊಡಬೇಕು. ಈಗ ನಾವು ಒಂದೇ ಮೀಲ್ನಲ್ಲಿ ನಾವು ಎಕ್ಸಾಂಪಲ್ ಈಗ ಒಂದು 60 kg ಒಂದು ಐಡಿಯಲ್ ವೆಯ್ಟ್ ಅಂದ್ರೂ ಕೂಡ ನಾನು 60 ಗ್ರಾಮ್ ಒಂದೇ ಊಟದಲ್ಲಿ ಪ್ರೋಟೀನ್ನ ಕೊಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಕೊಟ್ಟರು ಕೂಡ ನಮ್ಮ ಬಾಡಿ ಅಷ್ಟನ್ನು ಕೂಡ ಅಕ್ಸೆಪ್ಟ್ ಮಾಡುತ್ತೆ ಮತ್ತು ಅಷ್ಟು ಕೂಡ ಅಬ್ಸರ್ವ್ ಮಾಡುತ್ತೆ, ಡೌಟ್. ಒಂದು ವೇಳೆ ಮಾಡಿದ್ರು ಕೂಡ ಎವ್ರಿ ಡೇ ನಾವು 60-70 ಗ್ರಾಮ್ಸ್ ಪ್ರೋಟೀನ್ ಕೊಡ್ತಾ ಇದ್ದೀವ, ಅದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಅಷ್ಟು ಪ್ರೋಟೀನ್ ಕೊಡಬೇಕಂದ್ರೆ ಕೂಡ ನಾವು ಆಬ್ವಿಯಸ್ಲಿ ನಾವು ನಾನ್ ವೆಜ್ ಕಡೆಗೆ ಜಾಸ್ತಿ ಹೋಗಬೇಕಾಗುತ್ತೆ. ಯಾಕಂದ್ರೆ ನಾನ್ ವೆಜ್ಜಲ್ಲೇ ನಮಗೆ ಫುಲ್ ಆಫ್ ಪ್ರೋಟೀನ್ ಮತ್ತು ಜಾಸ್ತಿ ಪ್ರೋಟೀನ್ ಕಡಿಮೆ ಅಮೌಂಟಲ್ಲಿ ಜಾಸ್ತಿ ಪ್ರೋಟೀನ್ ಸಿಗಬೇಕು ಅಂದರೆ ನಾವು ಈಸಿಯಾಗಿ ನಾವು ನಾನ್ ವೆಜ್ ಕಡೆನೇ ಹೋಗಬೇಕು. ಇಲ್ಲಾಂದರೆ ವೆಜ್ಜಲ್ಲಾಗ ಸೋಯಾ ಚಂಕ್ಸ್ ಕಡೆ ಹೋಗಬೇಕು. ಸೊ ಸೋಯಾ ಚಂಕ್ಸ್ನ ಯೂಸ್ ಮಾಡೋದ್ರಿಂದ ಸೊ ಕೆಲವರಲ್ಲಿ ಮೇಲ್ಸ್ನಲ್ಲಿ ಫೀಮೇಲ್ ಹಾರ್ಮೋನ್ ಡೆವಲಪ್ಮೆಂಟ್ ಆಗೋದು ಚಾನ್ಸಸ್ ಇದೆ ಅಂತ ಹೇಳಿ ಕೆಲವೊಂದು ಸ್ಟಡೀಸ್ ಹೇಳುತ್ತೆ. ಸೊ ಹಂಗಾಗಿ ಅದು ಹೈಲಿ ರೆಕಮೆಂಡಬಲ್ ಅಲ್ಲ. ಫುಲ್ ಆಫ್ ಸೋಯಾಯಿಂದನೇ ಫುಲ್ ಪ್ರೋಟೀನನ್ನು ತೊಗೊಳ್ಳೋದು ಅಷ್ಟು ಹೆಲ್ತಿ ಇಲ್ಲ ಅಂತ ಹೇಳಿ ಕೆಲವೊಂದು ಸ್ಟಡೀಸ್ ಹೇಳುತ್ತೆ. ಬಟ್ ಸೋಯಾ ಕೆಟ್ಟದ್ದೇನಲ್ಲ, ಅದೊಂದು ಲಿಮಿಟೇಷನ್ಸ್ ತೊಗೊಂಡ್ರೆ ಪ್ರಾಬ್ಲಮ್ ಇರಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ಯಾವಾಗ ನಾವು ಪ್ರೋಟೀನ್ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡೋದಿಲ್ವೋ ಸೊ ನಮ್ಮದು ಮಸಲ್ ಲಾಸ್ ಆಗೋದು ಚಾನ್ಸಸ್ ಜಾಸ್ತಿ ಇದೆ, ತುಂಬಾ ಇದೆ. ಸೊ ಮಸಲ್ ಲಾಸ್ ಆದರೆ ನಿಮ್ಮದು ಹೆಲ್ತಿ ವೆಯ್ಟ್ ಲಾಸ್ ಆಗೋ ಚಾನ್ಸೇ ಇಲ್ಲ. ಸೊ ನಿಮ್ಮದು 1 ಮೀಲ್ ಎ ಡೇ ಮಾಡೋದ್ರಿಂದ ನೀವು ವೀಕ್ಲಿ 4-5 kg ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಆ 4-5 kgನಲ್ಲಿ ನೀವು ಆ 1 ವೀಕಲ್ಲಿ ಅಷ್ಟು ರಿಡ್ಯೂಸ್ ಆದ್ರೂ ಕೂಡ ನಿಮ್ಮದು ಮಸಲ್ಸ್ ರೇಷಿಯೋ ಜಾಸ್ತಿ ಬಿದ್ದೋಗಿರುತ್ತೆ, ಫ್ಯಾಟ್ ಕಡಿಮೆ ಆಗಿರೋದು, ರೈಟ್. ಯಾಕಂದರೆ ಇಲ್ಲಿ ನಿಮ್ಮದು ಮೆಟಬಾಲಿಸಮ್ ಬಿದ್ದೋಗಿರುತ್ತೆ.
ಮೆಟಬಾಲಿಸಮ್ ಬಿದ್ದೋಗಿರುತ್ತೆ. ಯಾಕಂದರೆ ನಿಮ್ಮದು ಪ್ರೋಟೀನ್ ಇಂಟೇಕ್ ಕರೆಕ್ಟಾಗಿಲ್ಲ, ಕರೆಕ್ಟಾಗಿ 2 ಮೀಲಿಯ 3 ಮೀಲಿಯ ಏನೂ ಇರೋದಿಲ್ಲ, ಬರೀ 1 ಮೀಲಿಯ ತಿನ್ನೋದ್ರಿಂದ ಆಬ್ವಿಯಸ್ಲಿ ನಿಮ್ಮದು ಮೆಟಬಾಲಿಕ್ ರೇಟ್ ಕಡಿಮೆ ಆಗಿರುತ್ತೆ. ಮೆಟಬಾಲಿಕ್ ರೇಟ್ ಕಡಿಮೆ ಆದಮೇಲೆ ಸೊ ಏನಾಗುತ್ತೆ, ಆಬ್ವಿಯಸ್ಲಿ ನಿಮ್ಮ ಬಾಡಿ ಇರುವಂಥ ಎನರ್ಜಿನ ತೊಗೋಬೇಕಂದ್ರೆ ಫಸ್ಟ್ ಸೋರ್ಸ್ ಪ್ರೋಟೀನ್ ಡೆಪಾಸಿಟ್ ಆಗಿರುವಂಥದ್ದು ಮಸಲ್ಸ್ನಲ್ಲಿ. ಸೊ ಆಬ್ವಿಯಸ್ಲಿ ಮಸಲ್ ಲಾಸ್ ಆಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ನೀವು 1 ಮೀಲ್ ಎ ಡೇ ಮಾಡೋದ್ರಿಂದ ಮತ್ತು ಇದೆಲ್ಲರಿಗೂ ಸೂಟ್ ಆಗುತ್ತೆ ನನಗೆ ಗೊತ್ತಿಲ್ಲ. ಇನ್ ಕೇಸ್ ನೀವು ಮಾಡಿದ್ರಿ ಅಂತ ಅಂದ್ಕೊಳ್ಳೋಣ. ಸೊ ಮಾಡಿದ್ರೂ ಕೂಡ ಸೊ ನೀವು ಎಷ್ಟು ಸಹ ಮಾಡೋಕ್ಕೆ ಸಾಧ್ಯ ಇದೆ. 3 days 4 days 1 week 1 month ಆಫ್ಟರ್ ಎಷ್ಟು ಡಿಸ್ಟರ್ಬೆನ್ಸ್ಗಳು ಬರೋಲ್ಲ ನಿಮಗೆ, ಎಷ್ಟು ಫೆಸ್ಟಿವಲ್ಸ್ ಬರೋಲ್ಲ, ಎಷ್ಟು ಫಂಕ್ಷನ್ಸ್ ಬರೋಲ್ಲ, ಎಷ್ಟು ಮನೇಲಿ ಸ್ಮೆಲ್ ಬರೋಲ್ಲ. ಸೊ ಹಂಗಾಗಿ ಸೊ ಅಷ್ಟು ನೀವು 100% ಆಗಿ ಮಾಡೋದಕ್ಕೆ ಚಾನ್ಸಸ್. ಇವಾಗ 1 ಮೀಲ್ ಎ ಡೇ ಮಾಡ್ತಿರೋ ಸೊ ಅವಾಗ ಏನಾಗುತ್ತೆ, ನಿಮ್ಮ ಸ್ಕಿನ್ ಅಥವಾ ಹೇರ್ದು ಚಾನ್ಸಸ್ ಕೂಡ ಕಡಿಮೆ ಆಗೋ ಚಾನ್ಸಸ್ ಕೂಡ ಇದೆ. ಯಾಕಂದ್ರೆ ತುಂಬ ಜನ ಮಾಡಿರೋದು ಫೀಡ್ಬ್ಯಾಕ್ ಪ್ರಕಾರ ಸೊ ನಿಮಗೆ ವೆಯ್ಟ್ ಲಾಸ್ ಕೂಡ ಆಬ್ವಿಯಸ್ಲಿ ಚೆನ್ನಾಗಿ ಆಗುತ್ತೆ. ತುಂಬ ಜನ 1 ಮೀಲ್ ಎ ಡೇ ಮಾಡುವಂಥ ಉದ್ದೇಶನೇ ವೆಯ್ಟ್ ಲಾಸ್. ಸೊ ಆ ಉದ್ದೇಶದಲ್ಲಿ ನಿಮ್ಮ ಸ್ಕಿನ್ನ ಕೂಡ ಕಳ್ಕೊಳ್ಳೋದು ಚಾನ್ಸಸ್ ಇರುತ್ತೆ. ಮತ್ತು ಮಸಲ್ ಲಾಸ್ ಆಗೋದು, ನಿಮ್ಮ ಸ್ಕಿನ್ ಸ್ಯಾಗೆ ಆಗೋದು ಚಾನ್ಸಸ್ ಕೂಡ ಇರುತ್ತೆ. ಅಫ್ಕೋರ್ಸ್ ನಿಮ್ಮದು ಹೇರ್ ಕ್ವಾಲಿಟಿ ಕೂಡ ಕಳ್ಕೊಳ್ಳೋಂಥ ಚಾನ್ಸಸ್ ಜಾಸ್ತಿ ಇದೆ. ಈವನ್ ಹೇರ್ ಫಾಲ್ ಆಗೋವಂಥ ಚಾನ್ಸಸ್ ಕೂಡ ಇದೆ. ಮತ್ತು ಯಾಕಂದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೇ ಆಗುತ್ತೆ, ಪ್ರೋಟೀನ್ ಸರಿಯಾಗಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ. ಸೊ ಹಾಗಾಗಿ ಪ್ರಾಬ್ಲಮ್ಸ್ ಖಂಡಿತ ಇದೆ. ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ ತುಂಬ ಇಂಪಾರ್ಟೆಂಟ್, ನಿಮ್ಮ ಗಟ್ ಸಿಸ್ಟಮ್ ಮೇ ಬಿ ಪ್ರಾಬ್ಲಮ್ಸ್ ಆಗುತ್ತೆ. ಬಿಕಾಸ್ ನೀವು ವಾಟರ್ ಇಂಟೇಕ್ ಕರೆಕ್ಟಾಗಿ ಮಾಡಬೇಕಾಗುತ್ತೆ, ನೀರು ಕರೆಕ್ಟಾಗಿ ಮಾಡಬೇಕಾಗುತ್ತೆ. 1 ಮೀಲ್ ಎ ಡೇ ಮಾಡಿದ್ರೆ ಪ್ರತಿಯೊಂದು ಕೂಡ ನಾವು ಕರೆಕ್ಟಾಗಿ ಬ್ಯಾಲೆನ್ಸಲ್ಲಿ ಇಟ್ಕೋಬೇಕಾಗುತ್ತೆ. ಇಷ್ಟೆಲ್ಲ ನೀವು ಮೇಂಟೈನ್ ಮಾಡಬೇಕಂದ್ರೆ ಒಂದು ದೊಡ್ಡ ಟಾಸ್ಕ್ ಇದೆ ಸರ್. ಇವಾಗಿನ ಫಾಸ್ಟೆಸ್ಟ್ ಲೈಫಲ್ಲಿ ನೀವು 1 ಮೀಲ್ ಎ ಡೇ ಮಾಡೋದು ಸ್ವಲ್ಪ ಅಲ್ಲ, ಸ್ಪೆಷಲಿ ಇಂಡಿಯನ್ಸ್ಗೆ ತುಂಬಾ ಡಿಫಿಕಲ್ಟೀಸ್ ಖಂಡಿತ ಇದೆ. ಸೊ ಹಂಗಾಗಿ ಇದಿಷ್ಟು ನಾನು ಮೇಜರಾಗಿ ಗಮನಿಸಿದ್ದು. ಸೊ ಇದಲ್ಲದೆ ಬಟ್ 1 ಮೀಲ್ ಎ ಡೇ ಮಾಡೋದ್ರಿಂದ ಸಿಗುವಂಥ ಮೇಜರ್ ಬೆನಿಫಿಟ್ಸ್ ಅಫ್ಕೋರ್ಸ್ ಇನ್ಸ್ಟಂಟ್ ವೆಯ್ಟ್ ಲಾಸ್ ಖಂಡಿತ ಆಗುತ್ತೆ. ಸೊ ಈಗ ನೀವು ನಿಜವಾಗ್ಲೂ ಆ್ಯಕ್ಚುಲಾಗಿ ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ದರೆ ಸೊ ನೀವು ಕ್ಯಾಲೋರಿ ಮ್ಯಾನೇಜ್ಮೆಂಟ್ ಜೊತೆಗೆ ಹೈ ನ್ಯೂಟ್ರಿಷನ್ನು ಕೂಡ ಕೊಡಬೇಕಾಗುತ್ತೆ. ಸೊ ಹೈ ನ್ಯೂಟ್ರಿಷನ್ ಒಂದು ಕಡೆ, ಕ್ಯಾಲೋರಿ ಮ್ಯಾನೇಜ್ಮೆಂಟ್ ಒಂದು ಕಡೆ. ಸೊ ಎರಡನ್ನೂ ಕೂಡ ಕರೆಕ್ಟಾಗಿ ಮಾಡಿದ್ರಷ್ಟೇ ನಿಮ್ಮದು ಹೆಲ್ತಿ ಟ್ರಾನ್ಸ್ಫಾರ್ಮೇಷನ್ ಆಗೋಕ್ಕೆ ಸಾಧ್ಯ. 80% ನ್ಯೂಟ್ರಿಷನ್, 20% ಫಿಸಿಕಲ್ ಆ್ಯಕ್ಟಿವ್. ಸೊ ಇದನ್ನು ಕೂಡ ಅಳವಡಿಸ್ಕೊಂಡ್ರೆ ಮಾತ್ರ ನಿಮ್ಗೆ 100% ರಿಸಲ್ಟ್ ಸಿಗುತ್ತೆ. ಸೊ ಇಷ್ಟನ್ನು ಬ್ಯಾಲೆನ್ಸ್ ಮಾಡಬೇಕಂದ್ರೆ ಇಲ್ಲಿ ಸಾಕಷ್ಟು ಜನ ಕ್ಲೈಂಟ್ಸ್ ಎಲ್ಲ ಆಲ್ರೆಡಿ ಇದನ್ನ ಯೂಸೇಜ್ ಮಾಡಿ ಸಾಕಷ್ಟು ಬೆನಿಫಿಟ್ಸ್ನ ತೊಗೊಳ್ತಿದ್ದಾರೆ. ಸೊ ನಿಮ್ಮಲ್ಲಿ ಹಾಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಸೊ ನೀವು ಕೂಡ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬೈ ಬೈ.